ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ. ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು, ವಿವಿಧ ವೆರೈಟಿಗಳ ಸಾರಿಗಳು, ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ. ಮತ್ತೇಕೆ ತಡ, ಇಂದೇ ಭೇಟಿ ಕೊಡಿ, ಬಟ್ಟೆ ಖರೀದಿಸಿ, ಭಾರಿ ಗಿಫ್ಟ್ ಪಡೆಯಿರಿ. ಆಫರ್ ದೀಪಾವಳಿಗೆ ಮಾತ್ರ. ಎಲ್ಲ ನನ್ನ ಹಾಲ್ಮತದ ಸಮಾಜಗಳಿವೆ ಹಾಗೂ ಈ ಎಲ್ಲ ಭಾರತದ ಸಮಾಜದ ಎಲ್ಲ ಮುಖಂಡರಿಗೆ ಅಭಿಮಾನಿಗಳಿಗೆ ಮತ್ತೊಂದು ಸಲ ನಮಗೆಲ್ಲ ನಾವು ಸ್ವಾಗತ ಬಯಸುತ್ತಾ ಇವತ್ತು ನಾವೆಲ್ಲರೂ ಹಾಲ್ಮತ ಸಮಾಜದಿಂದ ಮಾಡಿ ಗೌರವ ಕೊಟ್ಟಾಗಿ ಸಮಾಜದ ಜನರಿಗೆ ಸಮಾಜಕ್ಕೆ ಅನಂತ ಕೋಟಿ ನಮಸ್ಕಾರ. ಜೂನ್ದಾಗ ಚಾಲು ಆಗಿದ್ದು ಎಲೆಕ್ಷನು ಹೆಚ್ಚುಕಮ್ಮಿ ಅಕ್ಟೋಬರ್ 19 ಎಲ್ಲ ನಮ್ಮ ದೇಶ ಮತ್ತು ಜನ ಮರೆತು ಅದೇ ಖಾನಾಪುರ ಸ್ಟಾರ್ಟ್ ಆಗಿ ಉತ್ಪಾದನೆ ಮುಗಿದು ಆಮೇಲೆ ಎಷ್ಟು ಎಲ್ಲ ಇನ್ನೆಲ್ಲ ನೋಡೋದಿದೆ. ಭಾಳ ದಿನ ಅಂದ್ರೆ ಯಾಕೆ ಇನ್ನೂ ವಿಷಯ ಓಡಾಡ್ತಾರೆ ಅಂದಾಗ ಇನ್ನೆಲ್ಲ ಅವಕಾಶ ಸಭಾಭವನ ಕರೆದಾಗ ನಾನು ಹೇಳಿದೆ. ಯಾಕಂದ್ರೆ 1996 ನಾನು ಎಲೆಕ್ಷನ್ ಬರೀ 2 ಕೋಟಿ ನಾನು ಕೊಡ್ತೀನಿ. ಹೋದಾಗ ಅವತ್ತನ ಒಂದು 3-4 ಲಕ್ಷ ಫೋಟೋ ಇತ್ತು. ಅದು ಹಾನಿ ಮಾಡ್ತಿದ್ದೀನಿ. ಇವರು ಬಂದ ಬ್ಯಾಂಕ್ ತೊಗೊಂಡಿರು ಅಂತ ಹೇಳಿ ಹಾನಿ ಮಾಡ್ತೀನಿ. ಅದಕ್ಕೆ ಜಾಸ್ತಿ ನೋಡ್ರಿ. ಅದಕ್ಕೆ ಚಾಲು ಮಾಡಿ ಒಟ್ಟ ಹೋರಾಟ ಮಾಡಿ 1 ಸೀಟ್ ಬರ್ತಿತ್ತು, 2 ಬರ್ತಿತ್ತು, ಕಡೆಗೆ 27 ಬಂದು 7 ಬಂದ್ರು ನಮ್ಗೆ ಎಂಥ ದೈವ ಅಂದ್ರೆ ನಾವು 7 ಬಂದ್ರೆ ನಾವು ಅಧ್ಯಕ್ಷ ಆಗ್ತಿರ್ತೀವಿ, ಉಪಾಧ್ಯಕ್ಷ ಆಗ್ತಿದ್ರು. ಯಾರ್ಯಾರು 2 ಸೀಟ್ ಗೆಲ್ಕೊಂಡು ಬರ್ತಿದ್ರು ಅವ್ರಿಗೂ ನಾವು ಅಧ್ಯಕ್ಷ ಕೊಡುವಂಥ ಪರಿಸ್ಥಿತಿ. ಯಾಕಂದ್ರೆ ಬೇರೆ ಹಾದಿ ಹತ್ರ ಇಕ್ಕಲ್ಲ, ಅವ್ರಿಗೆ ಕೊಟ್ಟಿದ್ದು ಅವ್ರಿಗೆ ಜಯ ಅಂತ ಕೊಟ್ಟಿದ್ದು. ಅದಕ್ಕೆ ಈ ಸಲ ಒಟ್ಟ ದೇವರ ಆಶೀರ್ವಾದದಿಂದ ಎಲ್ಲ ಇಡೀ ಬೆಳಗಾವಿ ಜಿಲ್ಲೆ ಜನರ ಆಶೀರ್ವಾದದಿಂದ ಈ ಸಲ ಬಹುಮತ ಮಾಡಬೇಕಂತ ಬಹಳ ಹಠ ಬೇಕು. 4 ತಿಂಗಳು ಸತತವಾಗಿ ಹೋರಾಟ ಮಾಡಿದ್ದ ಎಲ್ಲರ ಆಶೀರ್ವಾದದಿಂದ ಇವತ್ತು ಸಂಪೂರ್ಣವಾದಂಥ ಬಹುಮತ ಪಡೆದು ಇವತ್ತು ಅಧ್ಯಕ್ಷ ಉಪಾಧ್ಯಾಯ ಸಭೆಯಲ್ಲಿ ನಷ್ಟ ಆಗುವಂಥ ಅವಕಾಶ ನಮಗೆ ದೇವರು ಮಾಡಿಕೊಟ್ಟ. ಅದು 29 ನಂತರ ಅದಕ್ಕೆ ನಾವು ಎಲ್ಲ ಕೂಡ ಎಲ್ಲ ಅಧ್ಯಕ್ಷರು ಬ್ಯಾಂಕಿನಂದ್ರೆ ಈ ಕಡೆ ಉಳಿಯೋದಕ್ಕೆ ಬರೇ ಇದೇ ಜಿಲ್ಲಾದ ಚರ್ಚೆ ನಡೀತಾರೆ. ಅವ್ರು ಎಲೆಕ್ಷನ್ದವರು ಎಷ್ಟು ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಏನು ಮಾಡಲ್ಲ ಅದನ್ನೆಲ್ಲ ಹೇಳ್ಕೊಡ್ತಿದ್ರೆ ಭಾಳ ಒಳ್ಳೆಯದೆ. ಅವ್ರ ಅಂದ್ರೆ ಹೇಳಿ ಅವ್ರು ಮಾಡಿದ್ ಬಿಟ್ಟಾರು. ಈ ಕಡೆ ಒಂದು ಯಾವ್ದಾರ ನಾವು 10 ಚಲೋ ಕೆಲಸ ಮಾಡಿದಾಗ ಅದನ್ನ ಹೇಳೋದಿಲ್ಲ. ಒಂದು ಯಾವ್ದಾರು ತಪ್ಪು ಮಾಡಿದ್ರೆ ಅದನ್ನ ದೊಡ್ಡ ಮಾಡಿ ಹೇಳ್ಕೊತಾರೆ. ಬಂದು ಎಲ್ಲ ಜಿಲ್ಲಾ ತೊಂದರೆ. ಅದಕ್ಕೆ ಎಲ್ಲ ಜನ ಇನ್ನೂ ಕೈಯಾಗ ಹಾಕೋದು ಬಹುಮತ ಕೊಡುವ ಅಧಿಕಾರ ಕೊಟ್ಟು ಆದಷ್ಟು ಬೇಗ ಅಧ್ಯಕ್ಷರು ಉಪಾಧ್ಯಕ್ಷರು 2 ನಮ್ದು ಆಯ್ಕೆ ಮಾಡಿಕೊಂಡು ಆಮೇಲೆ ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ಅತಿ ಉತ್ತಮವಾಗಿ ನಡೀಬೇಕು. ಈ ಭಾಗದಲ್ಲಿ ಎಲ್ಲ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಅನುಕೂಲ ಆಗಬೇಕು, ನೌಕರರಿಗೆ ಗ್ರಾಹಕರಿಗೆ ಅನುಕೂಲ ಆಗಬೇಕು. ಭಾಳ ಪ್ರಾಮಾಣಿಕ ವ್ಯವಸ್ಥೆಯಾಗಿ ಭಾಳ ಚಲೋ ನಡೀತಿ. ಅವಕ್ಕೆ ಚಲೋ ಬ್ಯಾಂಕ್ ನಡೆಸಬೇಕಾಗಿ ನಿಮ್ಮ ಕಡೆಯಿಂದ ಜವಾಬ್ದಾರಿ ಅನ್ಕೊಂಡು ಬಿಟ್ಟರೆ ಅದೇ ಸಾಕು. ನಮ್ಮ ದೇವರಲ್ಲಿ ಖಂಡಿತವಾಗಿ ಬ್ಯಾಂಕ್ ಎಲ್ಲ ಚಲೋ ನಡೀತದೆ. ನಮಗೂ ದೇವರು ಬುದ್ಧಿ ಕೊಟ್ಟರು, ನಮಗೂ ನಡ್ಸಕ್ಕೆ ಬರ್ತೈತಿ. ಇದ್ರೆ ಅವ್ರಷ್ಟೇ ಚಾನಿಲ್ಲ, ದೇವರು ಅವರಷ್ಟೇ ಬುದ್ಧಿ ಕೊಟ್ಟಿಲ್ಲ. ನಮಗೂ ವ್ಯವಹಾರ ಹೆಂಗೆ ಮಾಡಬೇಕು, ಬ್ಯಾಂಕ್ ಹೆಂಗೆ ನಡೆಸಬೇಕು, ಜನರ ಜೊತೆ ಹೆಂಗೆ ಇರಬೇಕು ದೇವರು ನಮ್ಗೆ ಬುದ್ಧಿ ಕೊಟ್ಟನು. ಯಾವ ಸಮಾಜಕ್ಕೂ ಅನ್ಯಾಯ ಆಗ್ದಂಗೆ ಬ್ಯಾಂಕ್ ನಡ್ಸ್ಕೊಂಡು ಎಲ್ಲ ಹೋಗ್ತೀವಿ. ಅದಕ್ಕೆ ವಿಶೇಷವಾಗಿ ಯಾಕಂದ್ರೆ ಚುನಾವಣೆಗಿಂತ ಮೊದಲನೇ ಎಲ್ಲರೂ ನಮ್ಮ ಲಕ್ಷ್ಮಣ ಜನಾಂಗಗಳು ಇವನ್ನೆಲ್ಲ ನೋಡ್ಕೊಂಡಿದ್ದಾರೆ. ಎಲೆಕ್ಷನ್ಗಿಂತ ಮೊದಲು ಇಲ್ಲ ಪ್ರತಿ ಸಲ ನಮ್ಮ ಸಮಾಜವನ್ನು ಉಳಿಸಬೇಕಿದ್ದ ಹಾಲ್ಮತ ಸಮಾಜದ ಡೈರೆಕ್ಟ್ ಇದ್ರು. ಈ ಸಲ ಇಲ್ಲ, ಅದಕ್ಕೆ ನಮಗೆ ಅವಕಾಶ ಮಾಡಿ ಕೊಡಬೇಕಾಗ್ತದೆ. ಅವಾಗ ನಾ ಹೇಳಿದ್ದೀನಿ 100 ರೂಪಾಯಿ ಸತೀಶ್ ಅವರು ಹೇಳಕ್ಕಿದ್ರು. 100 ಅಕಸ್ಮಾತ್ ಯಾವ್ದಾದ್ರು ಚುನಾವಣೆ ಹಂಗೆ ಚುನಾವಣೆ ನಿಲ್ಸಕ್ಕಾಗಿದ್ರೆ ನಾಮಿನಿ ಮುಖಾಂತರ ಅಧ್ಯಕ್ಷ ನಾಮಿನಿ ಮುಖಾಂತರ ತಗೊಂಡ್ಬರಕ್ಕೆ ಅವಕಾಶ ಮಾಡ್ಕೊಂಡು ಅವತ್ತೂ ನಾವೆಲ್ಲ ಮಾತು ಕೊಟ್ಟಿದ್ವಿ. ಅದಕ್ಕೆ ಎಲ್ಲ ನಮ್ಮ 5 ಸೀಟ್ ಇರುವಂಥ ಸೀಟನ್ನು ಮೊದಲೆಲ್ಲ ಅಂದ್ರೆ 5 ಜನ ನಮ್ಮ ಎಲ್ಲವ್ರನ್ನ ಆ ಸೀಟ್ ಕಡಿಮೆ ಆಗಬೇಕು. ನಾವು ಜನ ಭಾಗಕ್ಕೆ ಹಿಂದಿನ ಅಧ್ಯಕ್ಷರೆಲ್ಲ ಬೋರ್ಡ್ ಮೀಟಿಂಗ್ ಇಟ್ಟು ಆ ಸೀಟ್ಗಳು ರದ್ದು ಮಾಡಿ ಮತ್ತೊಂದು ಜನರಲ್ ಬೋರ್ಡ್ ರದ್ದು ಮಾಡಿ ನಮ್ಮ ಸೀಟ್ ಕಡಿಮೆ ಮಾಡ್ಬೇಕಂತ ಹೇಳಿ ಮಾಡ್ಯಾವ. ಅದು ದೇವದಾಯದಿಂದ ನಿಮ್ಮ ಸೀಟ್ ಕಡಿಮೆ ಆಗಿಲ್ಲ ಮತ್ತು ನಮ್ಮ ಹೆಚ್ಚಾದ ಸೀಟ್ ಅವರೇ ಅನ್ಕೊಂಡಿದ್ರೆ ಹಂಗೆ ಆಗಲಿಲ್ಲ. ಅದಕ್ಕೆ ನಾವೆಲ್ಲರೂ ಯಾಕಂದ್ರೆ ಅಪೆಕ್ಸ್ ಬ್ಯಾಂಕಿಂದ ಬೆಳಗಾವಿಯಿಂದ ಪ್ರತಿನಿಧಿನೂ ಬೆಂಗಳೂರು ಕಳಿಸ್ಬೇಕು. ಅಂದ್ರೆ ಡೈರೆಕ್ಟ್ ಅಪೆಕ್ಸ್ ಬ್ಯಾಂಕ್ ಹೋಗ್ತಾನೆ. ಅಲ್ಲಿಂದ ಅವರು ನಾಮಿನೇಟ್ ಮಾಡ್ಕೊಂಡು ಬರ್ತಾರೆ. ಯಾರು ಹೆಸರು ಕೊಡ್ತಾರಲ್ಲ ಅವ್ರು ಯಾರಂತ ಅವ್ರಿಗೆ ಬೋರ್ಡ್ ಡೈರೆಕ್ಟ್ ಆಗ್ತಾರೆ. ಅದಕ್ಕೆ ನಾವೆಲ್ಲರೂ ಚರ್ಚೆ ಮಾಡಿ ಈಗಾಗಲೇ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಎಲ್ಲ ಚರ್ಚೆ ಮಾಡಿದ್ವಿ. ಬಟ್ ಏನು ಅಪೆಕ್ಸ್ ಬ್ಯಾಂಕಿನ ವಾಪಸ್ ಬೆಳಗಾವಿ ಡಿಸ್ಟ್ರಿಕ್ಟ್ ಬ್ಯಾಂಕಿಗೆ
ಒಬ್ಬರು ಡೈರೆಕ್ಟರ್ ಕರೆದು ಅದು ಬೆಳಗಾವಿಗೆಲ್ಲ ಹಾಲು ಮತ ಸಮಾಜವನ್ನ ತರಿಸುವಂತೆ ಸಮಾಜ ನಿಂತ್ಕೊಂಡಿತ್ತು. ನಿಮ್ಮ ಸಮಾಜ ಮತ್ತು ನಿಮ್ಮ ಸಮಾಜ ಅನ್ಯಾಯನ ನೋಡ್ಕೊಳ್ತಾ ಚರ್ಚೆ ಎಲೆಕ್ಷನ್ ಹಾಲು ಮತ ಸಮಾಜ ಸೀಟಿತ್ತು ಅನ್ಯಾಯ ಜೊತೆ ಭಾಳ ಮಂದಿಗೆಲ್ಲ ಚರ್ಚೆ ಮಾಡ್ತಾರೆ. ಆದರೂ ನಾವು ಅದನ್ನು ಖಂಡಿತವಾಗಿ ನಿಮ್ಮ ಸಮಾಜ ಕಟ್ಟಿದ್ದೀವಿ ಮತ್ತು ನಿಮ್ಮ ಕ್ಷೇತ್ರ ಸಣ್ಣಗಿಡ ಅಷ್ಟೆಲ್ಲ ನಮ್ಮ ಪ್ರತಿಯಿಂದ ಎಲ್ಲರೂ ನನ್ನ ಟೀಮ್ ಎಲ್ಲ 2492 ನಮ್ಮ ಜಿಲ್ಲೆ ಓಡಾಡಿ ಎಲ್ಲ ಮಾಡ್ಕೊಂಡು ಬಂದರೆ ಅದಕ್ಕೆ ಈಗ ಅದು ಆ ಪ್ರತಿನಿಧಿ ಬಂದಾಗ ಎಲ್ಲ ಚಾಲು ಮಾಡ್ತಾರೆ. ಅಭಿನವ್ ಚಾಲು ಮಾಡ್ತಾರೆ, ರೈತಾದವ್ರು ಮಾಡ್ತಾರೆ, ಸೌದತ್ತಿಯವರ ಅಮೃತವರ ನಮ್ಮ ಅರ್ಬಾವ್ ಕ್ಷೇತ್ರ ಫಸ್ಟ್ ದೇವರಿಗೆ ಮುಂಜಾನೆ ಪ್ರಯತ್ನ ಮಾಡಿ ಅದು ಅರ್ಬಾವ್ಗೆ ಉಳಿಸ್ಕೊಳ್ಳೋಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮ್ಮ ಕ್ಷೇತ್ರ ಉಳಿತದೆ. ನಾವೆಲ್ಲ ಕೂಡ ಚರ್ಚೆ ಮಾಡಿ ಎಲ್ಲ ಕೂಡ ಒಂದು ನಿರ್ಧಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಖಂಡಿತವಾಗಿ ಅದನ್ನು ಹಾಲು ಮತ್ತು ಸಮಾಜ ಕೊಟ್ಟು ತಾವು ಯಾವ ತಲೆಯಾಗಿ ನೋಡ್ತಿದ್ರೆ ನಾವೆಲ್ಲರೂ ಕೂಡ ಮುಂದಿನ ದಿನ ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ಕೆಲಸ ಮಾಡ್ಕೊಂಡು ಕೂಡ ಈ ಸಮಾಜವನ್ನೆಲ್ಲ ನಮ್ಮ ಮೊದಲಿಂದ ನನ್ನ ಸುಧಾರಕ್ಕೆ ಒಬ್ಬರನ್ನ ಯಾವತ್ತೂ ಮಾಡಿಲ್ಲ. ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಘಟನೆ ಮಾಡಿ ಹೆಚ್ಚಿನ ಕೆಲಸ ಮಾಡಿ ಈ ಭಾಗದಲ್ಲಿರುವಂಥ ರೈತರಿಗೆ ಸಾಮಾನ್ಯವಾಗಿ ಇನ್ನೂ ಸೇವೆ ಮಾಡುವಂಥ ಕೆಲಸ ಮಾಡೋಣ. ಅದಕ್ಕೆ ವಿಶೇಷವಾಗಿ ನಮ್ಮ ಹಾಲು ಸಮಾಜವರು ತಾವು ಬಂದು ನಮ್ಮ ಸರ್ಕಾರ ಮಾಡಿ ಗೌರವ ಪಡಿಸಿ ಮತ್ತೊಂದು ಸಹ ತಮ್ಮೆಲ್ಲ ಅನಂತ